ಮತ್ತು ಮಾರಾಟ ಕೇಂದ್ರಗಳ ನಡುವೆ ಸೇತುವೆಯಾಗಿ ಕೆಲಸ ಮಾಡಲು ಸಾಫ್ಟ್ನೆಸ್ ವೆಬ್ ಪೇಜ್ ಸಿದ್ಧವಾಗಿದೆ. ಈ ತಾಣದಲ್ಲಿ ಬಟ್ಟೆ, ಚಿನ್ನಾಭರಣ, ಸರ್ವಿಸ್ಗಳು, ಆಟೋಮೊಬೈಲ್ ಜೊತೆಗೆ ಮದುವೆ ಇತ್ಯಾದಿ ಸಮಾರಂಭಗಳ ಬಗ್ಗೆಯೂ ಮಾಹಿತಿ ಇರಲಿದೆ ಅಂತ ಸಂಸ್ಥೆಯ ಪ್ರಮುಖರಾದ ಆಶಾ ಹೇಳಿದ್ದಾರೆ. ಶಿವಮೊಗ್ಗದ ಪ್ರೆಸ್ ಟ್ರಸ್ಟ್ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು. ಸ್ಥಳದೊಂದಿಗೆ ಮೊಬೈಲ್ ನಂಬರ್ ಸಹ ಲಭ್ಯವಿರುತ್ತದೆ. ಕರೆ ಮಾಡಿದಾಗ ಮೀಡಿಯೇಟರ್ಗೆ ಕರೆ ಹೋಗುತ್ತೆ. ನಂತರ ಮಾರಾಟಗಾರರಿಗೆ ಸಂಪರ್ಕ ಕಲ್ಪಿಸಲಾಗುವುದು ಎಂದರು. ಇದಕ್ಕೂ ಮೊದಲು ಮಾರಾಟಗಾರರನ್ನ ಸಂಪರ್ಕಿಸಿ ಮಾಹಿತಿಯನ್ನ ಪಡೆಯಲಾಗುವುದು ಎಂದರು. ಇವಾಗ ಸದ್ಯದ ಮಟ್ಟಿಗೆ ನಮ್ಮ ಪ್ರಮುಖ ಉದ್ದೇಶ ಅಂದರೆ ಶಿವಮೊಗ್ಗದಲ್ಲಿ ಡಿಜಿಟಲೈಸೇಷನನ್ನು ಪ್ರಾಮುಖ್ಯತೆ ಕೊಟ್ಟು ಡಿಜಿಟಲೈಸೇಷನ್ನ ಬೆಳೆಸಬೇಕು ಅನ್ನೋ ಪ್ರಮುಖ ಉದ್ದೇಶದಿಂದ ನಾವು ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮದು ಒಂದು ಸ್ಟಾರ್ಟಪ್ ಕಂಪನಿ ಆಗಿದ್ದು ಪ್ರಮುಖ ಕಚೇರಿ ಶಿವಮೊಗ್ಗದಲ್ಲಿರುತ್ತದೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ನಗರಗಳಿಗೂ ಕೂಡ ನಮ್ಮ ಸಂಸ್ಥೆಯನ್ನು ಬ್ರಾಂಚಸನ್ನು ಓಪನ್ ಮಾಡುವಂತಹ ಪ್ಲ್ಯಾನಲ್ಲಿದ್ದೀವಿ ನಾವು. ಸೊ ನಮ್ಮ ಮುಖ್ಯ ಉದ್ದೇಶ, ನಮ್ಮ ಕಂಪನಿಯ ಮುಖ್ಯ ಉದ್ದೇಶ ಏನಂತಂದರೆ ನಮ್ಮ ಶಿವಮೊಗ್ಗದಲ್ಲಿರುವಂತಹ ಎಲ್ಲ ಮಾಹಿತಿಗಳು, ಎಲ್ಲ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ ಎಲ್ಲ ಕಸ್ಟಮರ್ಸ್ಗೂ ರೀಚ್ ಆಗಬೇಕು. ಆ್ಯಂಡ್ ಬೆರಳ ತುದಿಯಲ್ಲಿ ಎಲ್ಲ ಮಾಹಿತಿ ಅವ್ರಿಗೆ ಸಿಗಬೇಕು, ಫಿಂಗರ್ ಟಿಪ್ಸ್. ಅಂದರೆ ನಮ್ಮ ಶಿವಮೊಗ್ಗದ ಬಗ್ಗೆ ಯಾವುದೇ ಮಾಹಿತಿ ಯಾರೇ ಸರ್ಚ್ ಮಾಡ್ಬೋದು, ಎಲ್ಲೇ ಕುತ್ಕೊಂಡು ಸರ್ಚ್ ಮಾಡ್ಬೋದು, ಆ ಮಾಹಿತಿ ಅವ್ರಿಗೆ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಸಾಫ್ಟ್ವೇರ್ ಪೇಜಸ್ ಅಂತ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಈ ಸಾಫ್ಟ್ವೇರ್ ಪೇಜಸ್ ಮುಖ್ಯ ಉದ್ದೇಶ ಏನಂತ ಅಂದರೆ, ಮುಖ್ಯ ಮೋಟೋ ಏನಂತಂದರೆ ರೀಚ್ ಮೋರ್ ಆ್ಯಂಡ್ ಅರ್ನ್ ಮೋರ್. ಅಂದರೆ ಹೆಚ್ಚು ಗ್ರಾಹಕರನ್ನು ರೀಚ್ ಆಗಬೇಕು ಮತ್ತು ಅದರಿಂದ ಹೆಚ್ಚು ಆದಾಯ ಗಳಿಕೆ ಆಗಬೇಕು. ಯಾವ ರೀತಿಯಾಗಿ ಹೆಚ್ಚು ಗ್ರಾಹಕರು ರೀಚ್ ಆಗ್ತಾರೆ? ನಮ್ಮ ಕಂಪನಿಯಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಪ್ರತಿಯೊಂದು ಶಾಪ್ಸ್, ಪ್ರತಿಯೊಂದು ಸೆಕ್ಟರ್ಸ್, ಟೆಕ್ಸ್ಟೈಲ್ಸ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಎವ್ರಿ ಸೆಕ್ಟರ್ಸ್, ಇಂಡಸ್ಟ್ರೀಸ್ ಅಥವಾ ಆಟೋಮೊಬೈಲ್ ಶೋರೂಮ್ಸ್ ಎಲ್ಲ ಮಾಹಿತಿಯನ್ನು ನಮ್ಮ ಪೇಜಸ್ಸಲ್ಲಿ ನಾವು ಇನ್ಕ್ಲೂಡ್ ಮಾಡ್ತೀವಿ. ಯಾವ ರೀತಿ ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ರಿಂದ ಪ್ರಾರಂಭದಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಉದ್ಯಮಕ್ಕೂ, ಪ್ರತಿಯೊಂದು ಕಂಪನಿ ಅಥವಾ ಪ್ರತಿಯೊಂದು ಸಂಸ್ಥೆ ಇರ್ಬೋದು, ಚಿಕ್ಕ ಶಾಪ್ಸು ಯಾವುದಾದ್ರು ಪ್ರಮುಖವಾಗಿ ಗ್ರಾಹಕರಿಗೆ ಹೆಚ್ಚು ಬೇಕಾಗಿರುತ್ತೋ ಆ ಥರ ಶಾಪ್ಸ್ಗಳಿಗೆ ವಿಸಿಟ್ ಮಾಡ್ತೀವಿ. ಅವ್ರ ಕಡೆಯಿಂದ ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ಪ್ರಾರಂಭದಲ್ಲಿ 1 ವರ್ಷದ ಅವಧಿವರೆಗೂ ನಾವೇನು ಮಾಡ್ತಾ ಇದ್ದೀವಿ, ಫ್ರೀಯಾಗಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಂದರೆ ಹಾಫ್ ಪೇಜಲ್ಲಿ ಅವರಿಗೆ ಹಾಫ್ ಪೇಜ್ ಪ್ರೊವೈಡ್ ಮಾಡ್ತಾ ಇದ್ವಿ. ಅದರಲ್ಲಿ ಏನೇನು ಡೀಟೇಲ್ಸ್ ಬರುತ್ತೆ ಅಂತಂದರೆ, ಕಂಪನಿ ಅಥವಾ ಅವ್ರದ್ದು ಶಾಪ್ದು ಫೋಟೋ ಬರುತ್ತೆ, ಶಾಪ್ ನೇಮ್ ಬರುತ್ತೆ, ಅವ್ರ ಶಾಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅದ್ರ ಡೀಟೇಲ್ಸ್ ಅಂದರೆ ಬ್ರೀಫ್ ಔಟ್ ಮಾಡ್ತೀವಿ ಅಷ್ಟೇ. ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಆಫ್ ಪೇಜ್ ಫ್ರೀ ಆಫ್ ಕಾಸ್ಟಲ್ಲಿ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ನಾವು ಅವ್ರದ್ದು ಫೋಟೋ, ಕಾಂಟ್ಯಾಕ್ಟ್ ಡೀಟೇಲ್ಸ್, ಅಡ್ರೆಸ್ ಆ್ಯಂಡ್ ಸ್ಪೆಷಲ್ ಆಫರ್ಸ್, ಏನಾದರೂ ಇವಾಗ ಕರೆಂಟ್ ಏನಾದ್ರು ಫೆಸ್ಟಿವಲ್ ಆಫರ್ಸ್ ನಡೀತಾ ಇರುತ್ತೆ, ಅಥವಾ ಏನಾದರೂ ಸೀಸನ್ ಆಫರ್ ಬರ್ತಾ ಇರುತ್ತೆ, ಅಥವಾ ಎಂಡ್ ಆಫ್ ಸೇಲ್ ಬರ್ತಾ ಇರುತ್ತೆ, ಈ ಥರ ಆಫರ್ಸ್ ಎಲ್ಲರಿಗೂ ರೀಚ್ ಆಗಬೇಕು. ಶಿವಮೊಗ್ಗದಲ್ಲಿ ಇಲ್ಲದೇ ಇರೋರ್ಗೂ ಕೂಡ ರೀಚ್ ಆಗಬೇಕು. ಇನ್ ಕೇಸ್ ಬೇರೆ ಕಡೆಯಿಂದ ಬಂದು ನಾವು ಶಿವಮೊಗ್ಗದಲ್ಲಿ ಪರ್ಚೇಸ್ ಮಾಡಬೇಕು, ಶಿವಮೊಗ್ಗದಲ್ಲಿ ಶಾಪಿಂಗ್ ಮಾಡಬೇಕಂತ ಕೆಲವೊಬ್ರು ಹುಡುಕ್ತಾ ಇರ್ತಾರೆ. ಅವ್ರು ಹುಡುಕಿದಾಗ ಶಿವಮೊಗ್ಗ ಪೇಜಸ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಅವ್ರು ಗೂಗಲಲ್ಲಿ ಶಿವಮೊಗ್ಗ ನಾನು ಏನು ಹೇಳ್ತೀನಿ ಅಂದರೆ, ನಮ್ಮದು ಬೇರೆ ರೀತಿಯಲ್ಲಿ ಇರಬಹುದು, ಬೇರೆ ಗೂಗಲಲ್ಲಿ ಸರ್ಚ್ ಮಾಡ್ತಾರೆ, ಅಥವಾ ಬೇರೆ ಜಸ್ಟೇಲಿದೆ, ಗೂಗಲ್ ಮ್ಯಾಪ್ ಇದೆ. ಅದರಲ್ಲಿ ಏನಾಗುತ್ತೆ, ಕೆಲವೊಂದು ಇಂಪಾರ್ಟೆಂಟ್ ಶಾಪ್ಸ್ ಡೀಟೇಲ್ಸ್ ಮಾತ್ರ ಬರುತ್ತೆ, 10 to 15 ಶಾಪ್ ಡೀಟೇಲ್ಸ್ ಬರುತ್ತೆ. ನಮ್ಮಲ್ಲಿ ಹಾಗಲ್ಲ. ಶಿವಮೊಗ್ಗದಲ್ಲಿರುವಂಥ ಪ್ರತಿಯೊಂದು ಶಾಪ್ಸ್ ಡೀಟೇಲ್ಸ್ ನಮ್ಮಲ್ಲಿ ಇರುತ್ತೆ. ಯಾವುದೇ ಸರ್ವಿಸಸ್ ಬೇಕು, ಯಾವುದೇ ಪ್ರಾಡಕ್ಟ್ಸ್ ಬೇಕು, ಟೆಕ್ಸ್ಟೈಲ್ಸ್, ಎನಿ ಇಂಡಸ್ಟ್ರೀಸ್, ಎನಿ ಸೆಕ್ಟರ್ಸ್, ಎಲ್ಲ ಡೀಟೇಲ್ಸ್ ನಮ್ಮ ಶಿವಮೊಗ್ಗ ಪೇಜಸ್ಸಲ್ಲಿ ಬರುತ್ತೆ. ನಾವು ಮುಂದಿನ ದಿನಗಳಲ್ಲಿ ಕೂಡ ಶಿವಮೊಗ್ಗ ಪೇಜಸ್, ಸಾಫ್ಟ್ವೇರ್ ಪೇಜಸ್ ಇವಾಗ ಸದ್ಯಕ್ಕೆ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತವಾಗಿದೆ. ಇನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಾವು ಬೇರೆ ನಗರಗಳಿಗೂ ಸಹ ವಿಸ್ತರಿಸುವಂಥ ಯೋಜನೆಯನ್ನು ಇಟ್ಕೊಂಡಿದ್ದೀವಿ. ಅಂದರೆ ನೆಕ್ಸ್ಟ್ ಬೇರೆ ದಾವಣಗೆರೆ ಇರ್ಬೋದು, A ಕ್ಲಾಸ್ ಆ್ಯಂಡ್ B ಕ್ಲಾಸ್ ಸಿಟೀಸ್ ಇರ್ಬೋದು, ದಾವಣಗೆರೆ, ಬೆಂಗಳೂರು, ಮೈಸೂರು, ತುಮಕೂರು, ಈ ಥರ ಬೇರೆ ನಗರಗಳು ಕೂಡ ನಮ್ಮ ಸಾಫ್ಟ್ವೇರ್ ಪೇಜಸ್ಸನ್ನು ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಆ ಸಾಫ್ಟ್ವೇರ್ ಪೇಜಸ್ ಇವಾಗ ಸದ್ಯಕ್ಕೆ ಏನು ಶಿವಮೊಗ್ಗ ಪೇಜಸ್ ಆಗಿದೆ, ಆ ನಗರಗಳ ಹೆಸರಲ್ಲಿ ಬರುತ್ತೆ. ದಾವಣಗೆರೆ ಪೇಜಸ್, ತುಮಕೂರು ಪೇಜಸ್, ಮೈಸೂರು ಪೇಜಸ್, ಈ ರೀತಿಯಾಗಿ ಆ ನಗರಗಳ ಹೆಸರಲ್ಲಿ ನಾವು ಪೇಜಸ್ಸನ್ನು ಓಪನ್ ಮಾಡಿಕೊಡ್ತಾ ಇದ್ದೀವಿ. ಫಸ್ಟು ನಮ್ಮಲ್ಲಿ ಯಾವ ಥರ ಬರುತ್ತೆ ಅಂತಂದರೆ, ಸಾಫ್ಟ್ವೇರ್ ಪೇಜಸ್ ಅಂದರೆ ಫುಲ್ಲು ಡಿಜಿಟಲ್ ಫಾರ್ಮ್ಯಾಟಲ್ಲಿರುತ್ತೆ. ಜಸ್ಟ್ ನಾನು ಹಾರ್ಡ್ ಕಾಪಿ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬರ್ಬೋದು ಅಂದರೆ, ಇದರಲ್ಲಿ ಏನಂದರೆ ಫ್ಲಿಪ್ ಬುಕ್ ಅಂದರೆ ಪೇಜ್ ಟರ್ನ್ ಎಫೆಕ್ಟ್ ಸಿಗುತ್ತೆ. ಅಂದರೆ ಒಂದು ಓಪನ್ ಮಾಡಿದಾಗ, ನೀವು QR ಕೋಡ್ ಕೊಡ್ತೀವಿ ನಾವು, ಓಪನ್ ಮಾಡಿದಾಗ ನಿಮಗೆ ಏನು ಪೇಜಸ್ನ ತಿರುಗಿಸಿದಾಗ ಫೀಲ್ ಆಗುತ್ತೆ, ಬುಕ್ಕನ್ನು ಪೇಜಸ್ ತಿರುಗಿಸಿದಾಗ ಫೀಲ್ ಆಗುತ್ತೆ, ಅದೇ ಫೀಲ್ ಆಗುತ್ತೆ. ಇದು ಫ್ರಂಟ್ ಪೇಜಲ್ಲಿ ಇರುತ್ತೆ ಸಾಫ್ಟ್ವೇರ್ ಪೇಜಸ್, ಅದರಲ್ಲಿ ಶಿವಮೊಗ್ಗ ಪೇಜಸ್ ಅಂತ ಇರುತ್ತೆ. ಅದು ಫುಲ್ಲು ಡಿಜಿಟಲ್ ರೂಪದಲ್ಲಿರುತ್ತೆ. ನೀವು ತಿರುಗಿಸಿದಾಗ ಈ ರೀತಿಯಾಗಿ ಮಾಹಿತಿಗಳು ಬರುತ್ತೆ. ಇದರಲ್ಲಿ ಟೆಕ್ಸ್ಟೈಲ್ಸ್ ಅಂತ ಬರುತ್ತೆ, ಹಾಸ್ಪಿಟಲ್ಸ್ ಅಂತ ಬರುತ್ತೆ, ಆಟೋಮೊಬೈಲ್ಸ್ ಬರುತ್ತೆ, ಶೋರೂಮ್ಸ್ ಬರುತ್ತೆ, ಜ್ಯುವೆಲರಿ ಶಾಪ್ಸ್ ಬರುತ್ತೆ, ಎನಿ ಸೆಕ್ಟರ್ಸ್. ನಮ್ಮ ಶಿವಮೊಗ್ಗದಲ್ಲಿ ಒಂದೇ ಅಲ್ಲ, ಶಿವಮೊಗ್ಗ ಅಂತಂದರೆ ಒಂದು ಕಮರ್ಷಿಯಲ್ ಹಬ್ ಆಗಿಬಿಟ್ಟಿದೆ. ಇಲ್ಲಿ ತುಂಬ ಜನ ಬೇರೆ ಡಿಸ್ಟಿಕ್ಗಳಿಂದ ಬಂದು ಪರ್ಚೇಸ್ ಮಾಡ್ತಾರೆ. ಮದುವೆಗಳಿಗೂ ಇರ್ಬೋದು, ಬೇರೆ ಸಮಾರಂಭಗಳಿರ್ಬೋದು, ಬೇರೆ ಕಡೆಯಿಂದ ಬಂದು ಪರ್ಚೇಸ್ ಮಾಡೋರಿದ್ದಾರೆ. ಬೇರೆ ಹತ್ರ ಕುತ್ಕೊಂಡೇ ನೋಡ್ತಾರೆ ಯಾವುದು ಗೂಗಲ್ ರಿವ್ಯೂಸ್ ಚೆನ್ನಾಗಿದೆ, ಫೀಡ್ಬ್ಯಾಕ್ ಯಾವ್ದು ಚೆನ್ನಾಗಿದೆ, ಯಾವುದ್ರಲ್ಲಿ ನಾವು ಪರ್ಚೇಸ್ ಮಾಡ್ಬೋದು, ಎಲ್ಲಿ ಕಡಿಮೆ ರೇಟಿಗೆ ಸಿಗುತ್ತೆ.
ಸೊ ಇವಾಗ ಎಲ್ಲರಿಗೂ ಒಂದು ಅಸಂಪ್ಷನ್ ಏನಿದೆ, ನಮ್ಮ ಗಾಂಧಿ ಬಜಾರಲ್ಲಿ ಕಡಿಮೆಗೆ ಸಿಗುತ್ತೆ, ಚೋರ್ ಬಜಾರಲ್ಲಿ ಕಡಿಮೆಗೆ ಸಿಗುತ್ತೆ, ಆ ಥರ ಅಸಂಪ್ಷನ್ ಇದೆ. ಆ ಥರ ಪ್ರತಿಯೊಂದು ಡೀಟೇಲ್ಸ್, ಪ್ರತಿಯೊಂದು ಶಾಪಿನ ಡೀಟೇಲ್ಸ್ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಆದರೆ ಆ ಉದ್ದೇಶ ಇಟ್ಕೊಂಡು ನಾವು ಇದು ನಮ್ಮ ಇದೀಗ ಮತ್ತೊಮ್ಮೆ